ಯಾಕೆಂದ್ರೆ ನಮ್ದು ನಾಳೆ ಎಡಿಟ್ ಮಾಡಿ ವಿಡಿಯೋ ಬಿಡಲ್ಲ ಅಂತ ಏನ್ ಗ್ಯಾರಂಟಿ? ಜೆಡಿಎಸ್ ಅಲ್ಲಿ ಇದಕ್ಕೋಸ್ಕರನೇ ಇದ್ರ ಹೆಣ್ಮಕ್ಳು ನಿಮ್ದು ವಿಡಿಯೋ ಇಲ್ವಾ? ನಮ್ಮನ್ನ ಹೈಲೈಟ್ ಮಾಡಿ ಕೇಳೋಂತ ಪರಿಸ್ಥಿತಿ ಬಂದೋಗಿದೆ. ನಿಮ್ದು ಇಲ್ವಾ ಮೇಡಮ್ ವಿಡಿಯೋ? ನಿಮ್ದು ಇಷ್ಟು ವರ್ಷ ರಾಜಕೀಯ ಮಾಡಿದೀರಾ, ಪ್ರಜ್ವಲದ ನಿಮ್ ವಿಡಿಯೋ ಇಲ್ವಾ ಅಂತ ನಾವು ಹೆಂಗ್ ಹೋರಾಟ ಮಾಡಕ್ಕಾಗುತ್ತೆ? ನಮ್ಗೆ ಹೆಣ್ಮಕ್ಳು ಗೌರವ ಕೊಡುವಂತ ಸರ್ಕಾರ ಮಾತ್ರ ಬೇಕು. ಹೆಣ್ಮಕ್ಳು ಮುಂದಿಟ್ಕೊಂಡು ಮಾಡುವಂತ ಸರ್ಕಾರ ನಮ್ಗೆ ಬೇಡ. ದಾಖಲಾತಿ ಇಲ್ಲಿದೆ. ಸಕಲೇಶ್ವರ ಸರ್ಕಾರಿ ಜಮೀನನ್ನ ಡಿಕೆಶಿಯ ಬೇನಾಮಿ ಮಲ್ನಾಡ್ ತೋಟ ಅನ್ನೋ ಕಂಪ್ನಿಗೆ 2,500 ಎಕರೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. 680 ಎಕರೆ ಡಾಕ್ಯುಮೆಂಟ್ ಇದೆ. ಅದ್ರ ಬಗ್ಗೆ 12 ಕೇಸಸ್ ಸಕಲೇಶ್ವರಕ್ಕೆ ಕೋರ್ಟಲ್ಲಿ ನಡೀತಾ ಇದೆ. ಅದನ್ನ ಪ್ರಶ್ನೆ ಮಾಡಿದ ರೇವಣ್ಣ ಸಾಹೇಬ್ರನ್ನ ಇವತ್ತು ಈ ಕೇಸ್ ಎಳೆದಿದ್ದಾರಲ್ವಾ? ಮಾಡಿರಲ್ವಾ? ನಮಗೆ ನಂಬಿಕೆ ಇದೆ ಅಂತ ಕಾಯ್ತಾ ಇಲ್ವಾ? SIT ಅವ್ರು ಏನ್ ಮಾಡ್ತಾ ಇದ್ದೀರಾ? ಎಲ್ಲಿದ್ದಾನೆ ಕಾರ್ತಿಕ್? ಅನೈತಿಕತೆ 4 ಚೌಕಟ್ಟೊಳಗಡೆ ಇರಬೇಕಿತ್ತು. ಅದನ್ನ ಇವತ್ತು ಬೀದಿ ತಂದಿದ್ಯಾರು? ಎಲ್ಲಾದ ಕಾರ್ತಿಕ್? ಆ 8 ಕೋಟಿ ಇಟ್ಕೊಂಡು ಪೆಂಡ್ರೈವ್ ಹಂಚಿದಾರಲ್ಲ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿ ಜೊತೆ, ಆ ಮಧ್ಯದ ದೊರೆ ರಾಜಾರೋಷವಾಗಿ ಕ್ಯಾನ್ವಸ್ಸಿಗೆ ಹೋಗ್ತಾನಲ್ಲ, ಅವರಿಗೆ ಪಕ್ಷದ ಬದ್ಧತೆ ಇಲ್ವಾ? ಯಾರು ಕೇಳೋರಿಲ್ವಾ ಅವ್ರನ್ನ? ಒಬ್ಬ ಮಾಜಿ ಶಾಸಕ ಸದಾಶಿವನಗರಕ್ಕೆ ಹೋಗಿ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಇರ್ತಾರಲ್ಲ, ಅವ್ರಿಗೆ ಬದ್ಧತೆ ಇಲ್ವಾ? ಅವ್ರಿಗೆಲ್ಲ ಅನ್ನಿಸ್ತಾ ಇಲ್ವಾ ಅವ್ರ ಮೇಲೆ ಹೆಣ್ಮಕ್ಳು ಇದಾರೆ ಅಂತ? ನಾಳೆ ಅವ್ರ ಹೆಂಡತಿ ಬರಲ್ವಾ? ನಾಳೆ ಅವ್ರ ಅತ್ತೆ ಬರಲ್ವಾ? ಅವರಿಗೆ ಮಾರ್ಕ್ ಮಾಡಿಬಿಡಲ್ವಾ? ಹಾಗಾದ್ರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.